ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಮಿಲ್ಲೆಟ್ ಪೌಡರ್ ಅಂತ ಏನು ಹೇಳ್ತಾರಲ್ವಾ, ಅಂದರೆ ಸಿರಿಧಾನ್ಯಗಳಿಂದ ಮಾಡೋವಂಥ ಒಂದು ಪೌಡರ್, ಒಂದು ಹೆಲ್ದಿ ಪೌಡರ್ ಅಂತಲೇ ಹೇಳ್ಬೋದು. ತುಂಬಾ ಪೌಷ್ಟಿಕಾಂಶಗಳಿರೋ ಅಂಥ ಈ ಒಂದು ಪೌಡರ್ನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಿರಿಧಾನ್ಯದ ಹಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ನಾನು ಮನೆಯಲ್ಲೇ ದಿನನಿತ್ಯ ನಾವೇನು ಅಡುಗೆಗೆ ಬಳಸ್ತೀವಲ್ವ, ಬೇಳೆ ಇರ್ಬೋದು, ಕಾಳುಗಳಿರ್ಬೋದು, ಅಥವಾ ರಾಗಿ, ಅಕ್ಕಿ, ಜೋಳ, ಈ ಥರ ಮನೇಲಿ ಬಳಸೋವಂಥ ಪದಾರ್ಥಗಳನ್ನೇ ನಾನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಇದಕ್ಕೆಲ್ಲ ಖರ್ಚು ಮಾಡಿ ಎಕ್ಸ್ಪೆನ್ಸಿವ್ ಆಗಿ ನಾನೇನು ಮಾಡ್ತಾಯಿಲ್ಲ ಸ್ನೇಹಿತರೆ. ಹಾಗಾದರೆ ಬನ್ನಿ, ನಾನು ಯಾವೆಲ್ಲ ಪದಾರ್ಥಗಳನ್ನ ಬಳಸ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಇಲ್ಲಿ ನಾನು 1 kg ಆಗೋಷ್ಟು ರಾಗಿ ತೊಗೊಂಡಿದ್ದೀನಿ, ಹಾಗೆ ಬಾರ್ಲಿನ ತೊಗೊಂಡಿದ್ದೀನಿ, ಗೋಧಿ ಮತ್ತು ಹೆಸರು ಕಾಳನ್ನ ತೊಗೊಂಡಿದ್ದೀನಿ, ಜೋಳ ತೊಗೊಂಡಿದ್ದೀನಿ, ಇಲ್ಲಿ ಮೆಂತ್ಯನ ತೆಗೆದಿಟ್ಕೊಂಡಿದ್ದೀನಿ, ಒಂದು 1/4 ಕಪ್ ಆಗೋವಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಮತ್ತು ಬಟಾಣಿ ಅಂದರೆ ಗ್ರೀನ್ ಬಟಾಣಿ ಬರುತ್ತಲ್ವ ಅದು, ಇದು ಕೊರಲೆ, ಅಲಸಂದೆ ಕಾಳು, ಹುರುಳಿಕಾಳನ್ನ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ 2 ಥರದ ಬೇಳೆ ತೊಗೊಂಡಿದ್ದೀನಿ. ಅಂದರೆ ಮಸೂರ್ ದಾಲು ಮತ್ತು ಮಾಮೂಲಿ ನಾವು ಅಡುಗೆಗೆ ಯೂಸ್ ಮಾಡುವಂಥ ತೊಗರಿ ಬೇಳೆನ ತೊಗೊಂಡಿದ್ದೀನಿ, ಸಬ್ಬಕ್ಕಿ, ರಾಜ್ಮಾ ತೊಗೊಂಡಿದ್ದೀನಿ, ಮತ್ತು ಇದು ಚನ್ನ ದಾಲ್ ಅಂತ ಹೇಳ್ತೀವಲ್ಲ ಅದು, ಚೆನ್ನ ಕಡಲೆಕಾಳು ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ, ಮಾಮೂಲಿ ಕಡಲೆಕಾಳು ಕೂಡ 1 ಲೋಟ ತೊಗೊಂಡಿದ್ದೀನಿ, ಜೀರಿಗೆ ಮತ್ತು ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ, ಗೋಡಂಬಿ, ಬಾದಾಮಿ ತೊಗೊಂಡಿದ್ದೀನಿ. ನಾನು ಉರಿಬೇಕಾದ್ರೆ ತೋರಿಸ್ತೀನಿ ಸ್ನೇಹಿತರೆ, ಇನ್ನೂ ಯಾವುದಾದ್ರೂ ಸ್ಕಿಪ್ ಆಗಿದ್ದರೆ ಇಲ್ಲಿ ನೋಡ್ಕೊಳ್ಳಿ. ಮೊದಲನೇದಾಗಿ ಮಾಮೂಲಿ ಬ್ರೌನ್ ಕಲರ್ದು ಕಡಲೆಕಾಳು ಬರುತ್ತಲ್ವ ಅದನ್ನು 1 ಕಪ್ ತೊಗೊಂಡಿದ್ದೀನಿ. ನಾನು ಪ್ರತಿಯೊಂದೂ ಈ ಕಪ್ಪಲ್ಲಿ ಒಂದೊಂದು ಕಪ್ನ ತೊಗೊಂಡಿದ್ದೀನಿ ಸ್ನೇಹಿತರೆ, ಅಂದರೆ ಒಂದೊಂದು ಲೋಟ ತೊಗೊಂಡಿದ್ದೀನಿ. ಇದು 1/4 kg ಇಡಿಸುತ್ತೆ ಅದು ಲೋಟ, ಸೊ ಹಂಗಾಗಿ ಎಲ್ಲದನ್ನು ನಾನು ಆ ಲೋಟದ ಅಳತೆಯಲ್ಲೇ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪಟ ಅಂತ ತಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು ಕಡಲೆಕಾಳು, ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ಈ ರೀತಿ ಹುರ್ಕೊಂಡು ಹಾಕೊಳ್ಳೋದ್ರಿಂದ ಅದರ ಘಮ ಇರ್ಬೋದು, ಫ್ಲೇವರ್ ಇರ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈಗ 1 ಲೋಟ ಆಗುವಷ್ಟು ಮಸೂರ್ ದಾಲು ಮತ್ತು ಮಾಮೂಲಿಯಾಗಿ ಉಪಯೋಗಿಸೋಲ್ಲ ತೊಗರಿಬೇಳೆ ಮನೆಯಲ್ಲಿ ಅಡುಗೆಗೆ, ಅದು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ 1 ಲೋಟ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಕೆಂಪುಗೆ ಹುರ್ಕೋಬೇಕು. ಇಲ್ಲಿ ಈಗ ನಾನು ಹುರುಳಿಕಾಳನ್ನ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಈಗೇನು ನಾನೆಲ್ಲ ಹಾಕೋತಾ ಇದ್ದೀನಲ್ಲ ಅದೆಲ್ಲ ನಮ್ಮ ತೋಟದಲ್ಲಿ ನಮ್ಮ ಮನೆಯಲ್ಲಿ ಬೆಳೆದಿರೋದೇ ನಾನು ಯೂಸ್ ಮಾಡ್ತಾ ಇರೋದು. ನಾನು ಆವಾಗಲೇ ಹೇಳ್ದಾಗೆ ತುಂಬ ನಾನೇನು ಅಂಗಡಿಗೆಲ್ಲ ದುಡ್ಡಿಟ್ಟು ಎಕ್ಸ್ಪೆನ್ಸಿವ್ ಆಗಿ ಯಾವುದು ಮಾಡ್ತಾಯಿಲ್ಲ. ನಮ್ಮ ಮನೇಲಿರುವಂಥ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ನಾನು ಮಾಡ್ಕೋತಾ ಇದ್ದೀನಿ. ಈಗ 1 ಕಪ್ ಆಗೋವಷ್ಟು ಅಲಸಂದೆ ಕಾಳನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಈಗ 1 ಲೋಟ ಆಗುವಷ್ಟು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದು ನಾನು ಆವಾಗಲೇ ಹೇಳ್ದಾಗೆ ಒಂದೊಂದು ಲೋಟನ ನಾನು ತೆಗೆದುಬಿಟ್ಟು ಒಂದೊಂದು ಬೌಲ್ಗೆ ಏನೇನು ಪಾತ್ರೆಗಳು ಸಿಗುತ್ತಲ್ಲ ಅದಕ್ಕೆಲ್ಲ ಹಾಕಿ ಇಟ್ಕೊಂಡಿದ್ದೆ. ಸೊ ಅದನ್ನೇ ಈಗ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಪ್ರತಿಯೊಂದು ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಕಾಳುಗಳಿರ್ಬೋದು ಎಲ್ಲ ತುಂಬಾ ಪ್ರೋಟೀನ್ ಇರೋ ಅಂಥ ಕಾಳುಗಳನ್ನೇ ನಾನು ಯೂಸ್ ಮಾಡ್ಕೋತಾ ಇರೋದು. ನೋಡಿ, ಇದು ಕೂಡ ಈಗ ಕಲರ್ ಚೇಂಜ್ ಆಗಿತ್ತಲ್ವ, ಅದನ್ನು ತೆಗೆದಿಟ್ಕೊಂಡೆ. ರಾಜ್ಮಾ ಹಾಕ್ಕೋತಾ ಇದ್ದೀನಿ, ಅದನ್ನು ಕೂಡ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರಿಬೇಕು. ಅದು ಕಲರ್ ಚೇಂಜ್ ಆಗಬೇಕಾದ್ರೆ ಪಟ ಅಂತ ಅದು ಸಿಡಿತಾ ಇರುತ್ತೆ ಸ್ನೇಹಿತರೆ, ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು. ಅದು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ನಾವು ಕಾಳನ್ನ ಕರೆಕ್ಟಾಗಿ ಹುರ್ಕೊಂಡಿಲ್ಲ ಅಂದರೆ ಅದೊಂಥರ ಅಸಸ್ಗು ಅಂತ ಹೇಳ್ತಾರೆ ನಮ್ಮ ಕಡೆ, ಅದು ಚೆನ್ನಾಗಿರೋದಿಲ್ಲ, ಬೇಯೋದಿಲ್ಲ ಬೇಗ ನಾವು ಗಂಜಿ ಮಾಡ್ಕೋಬೇಕಾದ್ರೆ. ಸೊ ಹಂಗಾಗಿ ಕಾಳುಗಳನ್ನ ನೀಟಾಗಿ ಹುರ್ಕೋಬೇಕು, ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಕೆಂಪಗೆ ಹುರ್ಕೋಬೇಕಾಗುತ್ತೆ. ಈಗ ಚೆನ್ನ ಕಡಲೆಕಾಳು ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ.
ಈಗ ನೋಡಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಗ್ರೀನ್ ಬಟಾಣಿ ಒಣಗಿರೋ ಅಂಥದ್ದನ್ನು ತೊಗೊಂಡಿರೋದು. ಅದನ್ನು ಕೂಡ ನೀಟಾಗಿ ಹುರ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಲ್ವಾ? ಈ ಥರ ಹುರ್ಕೋಬೇಕು ಎಲ್ಲದನ್ನು. ನಾನಿಲ್ಲಿ ಪ್ರತಿಯೊಂದೂ ನಾನು ಆವಾಗಲೇ ಹೇಳ್ದಾಗೆ ತುಂಬಾ ಪ್ರೋಟೀನ್ ಇರೋ ಅಂಥದ್ದನ್ನು ಮಾತ್ರನೇ ತೊಗೊಂಡಿದ್ದೀನಿ. ಈಗ ಒಂದು ಕಪ್ಪಾಗೋವಷ್ಟು ಸಬ್ಬಕ್ಕಿನ ಹಾಕ್ಕೊಂಡೆ. ಅದು ಕೂಡ ಚಿಟಪಟ ಅನ್ನೋವರೆಗೂ ಹುರ್ಕೋತೀನಿ. ಸ್ನೇಹಿತರೆ, ಇದು ನನಗೆ ಒಂದು 2 ಮಂತ್ಸ್ ಬ್ಯಾಕೇ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ನಾವು ಮನೆ ಚೇಂಜ್ ಮಾಡೋ ಒಂದು ಇದರಲ್ಲಿ ಮಾಡೋದಕ್ಕಾಗಿರಲಿಲ್ಲ. ಸೊ ಈಗ ನನಗೆ ಟೈಮ್ ಸಿಕ್ತು ಅಂತಂದು ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇಲ್ಲಿ 1 ಲೋಟ ಆಗೋವಷ್ಟೇ ನಾನು, ಅಂದರೆ 1/4 kg ಬರೋವಷ್ಟು ಜೋಳನ ತೊಗೊಂಡಿದ್ದೀನಿ. ಜೋಳ ಮಾಮೂಲಿ ಈ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಸ್ನೇಹಿತರೆ, ಜೋಳದ ರೊಟ್ಟಿ, ಆ ಜೋಳ ಇದು ಕೊರಲೆ ನುಚ್ಚು ಅಂತ ಏನು ಹೇಳ್ತಾರಲ್ಲ, ಕೊರಲೆ ಸಿರಿಧಾನ್ಯಗಳು ಸ್ನೇಹಿತರೆ ಇದೆಲ್ಲ. ಇಲ್ಲಿ ನಾನು ಒಂದು 5 ಥರದ ಸಿರಿಧಾನ್ಯಗಳನ್ನ ಬಳಸ್ಕೊಂಡಿದ್ದೀನಿ ಅಷ್ಟೇ. ಇದು ಕೂಡ ನಮ್ಮ ಒಂದು ತೋಟದಲ್ಲಿ ಬೆಳೆದಿರೋ ಅಂಥದ್ದೇನೆ ನಾನು ಯೂಸ್ ಮಾಡ್ತಾ ಇರೋದು. ಧಾನ್ಯಗಳನ್ನೆಲ್ಲ ನಾವು ತುಂಬ ಹೊತ್ತು ಹುರಿಯೋ ಥರ ಏನೂ ಇರೋದಿಲ್ಲ. ಸ್ವಲ್ಪ ಅದು ಬೆಚ್ಚಗಾದರೆ ಸಾಕಾಗುತ್ತೆ. ಕಾಳುಗಳು ಮಾತ್ರ ತುಂಬ ಚೆನ್ನಾಗಿ ಹುರ್ಕೋಬೇಕು. ಧಾನ್ಯಗಳನ್ನ ಜಸ್ಟ್ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ಅಷ್ಟೇ. ತುಂಬ ಹುರಿಯೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಬಿಸಿಲಿದ್ರೆ ಒಣಗಿಸ್ಬಿಟ್ಟೇ ಹಾಕ್ಬೋದು. ಇವಾಗ ಬಿಸಿಲು ಕಡಿಮೆ ಇದೆ ಅಲ್ವಾ? ಸೊ ಹಾಗಾಗಿ ನಾನು ಅವನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕೋತಾ ಇದ್ದೀನಿ. ಇದು ಬಂದು ಬಾರ್ಲಿ ಅಕ್ಕಿ ಅಂತ ಏನು ಹೇಳ್ತಾರಲ್ಲ, ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಬಾರ್ಲಿ ಅಕ್ಕಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದೊಂಥರ ಗಂಜಿ ಥರ ಫೀಲ್ ಆಗುತ್ತೆ ಬೇಯಿಸ್ಬೇಕಾದ್ರೆ. ಸೊ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಳಿ. ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಸ್ನೇಹಿತರೆ ಈ ಬಾರ್ಲಿ ಅಕ್ಕಿ ಹಾಕೋದ್ರಿಂದ. ಇದು ಮಾಮೂಲಿ ನಾವು ರೈಸ್ ಮಾಡ್ಕೋತೀವಲ್ಲ, ಆ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ತೊಗೊಂಡಿದ್ದೀನಿ ಸ್ನೇಹಿತರೆ, ಒಂದು 1/4 ಗ್ಲಾಸ್ ಅಷ್ಟೇ ನಾನು ಅಕ್ಕಿ ತೊಗೊಂಡಿರೋದು. ಇನ್ ಕೇಸ್ ಏನಾದರೂ ಶುಗರ್ ಆ ಥರ ಶುಗರ್ BP ಎಲ್ಲ ಇರೋರು ಈ ಅಕ್ಕಿನ ಅವಾಯ್ಡ್ ಕೂಡ ಮಾಡ್ಬೋದು. ಅಕ್ಕಿ ಹಾಕೊಳ್ಳೋದೇನು ಬೇಡ. ಈಗ ರಾಗಿನ ಹುರ್ಕೋತಾ ಇದ್ದೀನಿ. ಇದೆಲ್ಲ ನಾನು 1 ಕಪ್ ತೊಗೊಂಡಿದ್ರೆ ರಾಗಿನ ಮಾತ್ರ 4 ಕಪ್ನ ತೊಗೊಂಡಿದ್ದೀನಿ. ಅಂದರೆ ರಾಗಿ ಸ್ವಲ್ಪ ಇಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ತುಂಬ ಬಿಸಿ ಮಾಡೋದೇನು ಬೇಕಾಗಲ್ಲ. ಈಗ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಕೆಲವರು ವಾಲ್ನಟ್ಟು ಆ ಥರ ಪಿಸ್ತಾ ಎಲ್ಲ ಹಾಕ್ಕೋತಾರೆ ಸ್ನೇಹಿತರೆ. ಇದ್ದರೆ ನೀವು ಕೂಡ ಹಾಕ್ಕೋಬೋದು. ನಾನು ಆವಾಗಲೇ ಹೇಳ್ದಾಗೆ ನಾನು ಮನೇಲಿ ರೆಗ್ಯುಲರಾಗಿ ಅಡುಗೆಗೆ ಅಂತ ಏನು ಇಟ್ಕೊಂಡಿರ್ತೀನಿ ಅಲ್ವಾ, ಅದನ್ನೇ ನಾನು ಯೂಸ್ ಮಾಡ್ಕೋತಾ ಇರೋದು. ಸೊ ಹಾಗಾಗಿ ನಾನೇನು ಆಚೆ ಅಂಗಡಿಯಿಂದ ಏನು ತರೋದಕ್ಕೆ ಹೋಗಿಲ್ಲ, ಇರೋದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಪಿಸ್ತಾ ಮತ್ತು ವಾಲ್ನಟ್ ಎರಡೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಬಡವರ ಬಾದಾಮಿ ಅಂತ ಏನು ಹೇಳ್ತಾರಲ್ವ, ಸೊ ಹಂಗಾಗಿ ಮನೇಲಿರುತ್ತೆ, ಹಂಗಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗಂತ ತುಂಬಾ ಹಾಕ್ಕೊಳ್ಳೋದು ಬೇಡ, ಅದೇ ಫ್ಲೇವರ್ ತುಂಬ ಜಾಸ್ತಿ ಬಂದುಬಿಡುತ್ತೆ. ಸೊ ಹಾಗಾಗಿ ಒಂದು 1/4 ಗ್ಲಾಸ್ ಇಲ್ಲ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಕೂಡ ಚೆನ್ನಾಗಿ ಹುರ್ಕೋಬೇಕು. ಬೇಕು ಅಂದರೆ ನೀವು ಸಿಪ್ಪೆ ತೆಗೆದು ಕೂಡ ಹಾಕ್ಕೋಬೋದು. ಇಲ್ಲಿ 1 ಕಪ್ ಆಗೋವಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ಮೆಂತ್ಯ ಅದರಲ್ಲೂ ಹೆಣ್ಮಕ್ಳಿಗೆ ಈ ಮೆಚೂರ್ಡ್ ಆಗಿರ್ತಾರಲ್ವ, ನಾವು ಮಂತ್ಲಿ ಪೀರಿಯಡ್ ಆಗೋ ಹೆಣ್ಮಕ್ಳಿಗೆ ಮೆಂತ್ಯ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಮೆಂತ್ಯ ಕೂಡ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲಿ ನಾನು ಮೆಣಸನ್ನು ಹಾಕೋತಾ ಇದ್ದೀನಿ, ಕಾಳು ಮೆಣಸು ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಹುರಿದು. ಅದನ್ನು ಕೂಡ ಒಂದು ಜಾಮೂನ್ ಬಟ್ಲಾಗೋವಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ತುಂಬ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ, ತುಂಬ ಖಾರ ಆಗಿಬಿಡುತ್ತೆ. ನಾವು ಕೆಲವೊಂದು ಕೋಲ್ಡ್ ಐಟಮ್ಸ್ ಹಾಕಿರ್ತೀವಿ ಅಲ್ವಾ, ಈ ಬಾರ್ಲಿ ಇರ್ಬೋದು, ಹೆಸರು ಕಾಳು ಇರ್ಬೋದು, ಅದೆಲ್ಲ ಶೀತ ಏನಾದರೂ ಆಗೋರಿಗೆ ನಾವು ಮೆಣಸು ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹುರಿದು ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಇದು ಬಂದು ಕರ್ಬೂಜ ಸೀಡ್ಸ್ ಏನು ಹೇಳ್ತಾರಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಸೀಡ್ಸು ಅದನ್ನು ಕೂಡ ಹಾಕ್ಕೋಬೋದು. ಇದು ನಾನು ಒಂದು ಸರಿ ಸ್ವೀಟ್ ಮಾಡೋದಕ್ಕೆ ಅಂತ ಮನೆಯಲ್ಲಿ ತಂದಿದ್ದೆ, ಸೊ ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ.
ಇನ್ನು ಸ್ವಲ್ಪ ಉಳಿದಿರೋದಿತ್ತು, ಅದಕ್ಕೆ ಅದನ್ನು ಹಾಕ್ಕೊಂಡೆ ಅಷ್ಟೇ. ನಾನು ಕೊನೆಯದಾಗಿ ಇಲ್ಲಿ ಉದ್ದಿನಬೇಳೆ ಹಾಕ್ಕೊಳ್ಳೋದು ಮರ್ತಿದ್ದೆ ಸ್ನೇಹಿತರೆ, ಹಂಗಾಗಿ ಅದನ್ನು ಕೂಡ ಹುರಿದು ಹಾಕ್ಕೋತಾ ಇದ್ದೀನಿ. ಬೇಳೆ ಬದಲು ನೀವು ಇಲ್ಲಿ ಉದ್ದಿನ ಕಾಳು ಕೂಡ ಸೇರಿಸ್ಕೋಬೋದು. ನೋಡಿ, ನಾನು ಎಲ್ಲದನ್ನು ಹುರಿದಿದ್ದಾಯಿತು. ಇಲ್ಲಿ ಒಟ್ಟಾಗಿ ನಾನು ಲೆಕ್ಕ ಹಾಕಿದ ಪ್ರಕಾರ ಒಂದು 25 ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ಒಂದು ಪ್ರೋಟೀನ್ ಪೌಡ್ರು ಮಾಡೋದಕ್ಕೆ ಒಂದು 25 ಐಟಮ್ಸ್ ಸಾಕಾಗುತ್ತೆ ಸ್ನೇಹಿತರೆ. ಅದರಲ್ಲೂ ನಾನು ಹಾಕ್ಕೊಂಡಿರೋ ಅಂಥ ಪ್ರತಿಯೊಂದು ಕಾಳುಗಳಲ್ಲೂ ಒಳ್ಳೆ ಪ್ರೋಟೀನ್ ಇರೋ ಅಂಥ ಕಾಳುಗಳನ್ನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮಗೇನಾದರೂ ಈ ಪೌಡರ್ ರೆಸಿಪಿ ಇಷ್ಟ ಆದರೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಅಂತಲೇ ಕೇಳ್ಕೊತೀವಿ. ಮತ್ತು ನಾವು ಆಚೆ ದುಡ್ಡು ಕೊಟ್ಟು ತರೋದಕ್ಕಿಂತ ನಾವು ಈ ಥರ ಒಂದು ಸರಿ ಮಾಡಿಕೊಂಡ್ರೆ ಸಾಕು. ಹತ್ತತ್ರ 1 ವರ್ಷದವರೆಗೂ ಬರುತ್ತೆ ಸ್ನೇಹಿತರೆ ಈ ಪೌಡರು. ಇಲ್ಲಿ ನಾನು ಸ್ವಲ್ಪ ಅಷ್ಟೇ ಫ್ಲೇವರ್ಗೋಸ್ಕರ ಚಕ್ಕೆನ ಯೂಸ್ ಮಾಡ್ತಾಯಿದ್ದೀನಿ. ಒಂದು 2 ತುಂಡು ಅಷ್ಟೇ ಹಾಕ್ಕೊಂಡೆ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಒಂದು 5 ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. 5 ಸಾಕಾಗುತ್ತೆ, ಇಲ್ಲ ಒಂದು 3 ಹಾಕ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಏನೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಅದು ಏಲಕ್ಕಿ ಫ್ಲೇವರೇ ಹೊಡಿತಾ ಇದ್ರೂ ಗಂಜಿ ಅಷ್ಟು ಇಷ್ಟ ಆಗೋದಿಲ್ಲ. ನೀವು ಕೆಲವರು ಇಷ್ಟಪಡೋರಿದ್ದರೆ ಬೇಕಾದರೆ ಹಾಕ್ಕೋಬೋದು. ಈಗ ಇದನ್ನು ಒಂದು 3-4 ಗಂಟೆ ಕಾಲ ಹಂಗೆ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಮಿಲ್ಗೆ ಹಾಕಿಸ್ಕೊಂಬರ್ಬೇಕು. ನೋಡಿ, ಮಿಕ್ಸಿಗೆಲ್ಲ ಹಾಕಿ ಮಾಡೋದಕ್ಕೆ ಹೋಗಬೇಡಿ, ಅದು ಕರೆಕ್ಟಾಗಿ ಬರೋದಿಲ್ಲ. ನಾವು ಇದೆಲ್ಲ ರೆಡಿ ಮಾಡಿದ್ದಾದಮೇಲೆ ಮಿಲ್ಗೆ ಹೋಗಿ ಪುಡಿ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಎಲ್ಲ ಒಂದು ಕಾಲು ಕೆಜಿ, ಒಂದು 100 ಗ್ರಾಮ್ ಈ ಥರ ಹಾಕ್ಕೊಂಡಿದ್ದಷ್ಟೇ. ಒಂದು 6 ಕೆಜಿ ಹಿಟ್ಟಾಗಿದೆ ಸ್ನೇಹಿತರೆ. ನಮ್ಮ ಮನೇಲಿ 3 ಜನಕ್ಕೆ ಅಂತ ನಾವು ಮಾಡಿಕೊಂಡ್ರೆ 1 ವರ್ಷದ ಮೇಲೆ ಬರುತ್ತೆ ಈ ಹಿಟ್ಟು. ಆದರೆ ನಾನು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅತ್ತೆಯವ್ರಿಗೆ ಎಲ್ಲರಿಗೂ ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡು ಜಾಸ್ತಿನೇ ಮಾಡಿದ್ದೀನಿ. ಹಾಗೆಯೇ ಇದನ್ನು ಮಿಲ್ಗೆ ಹಾಕಿಸ್ಕೊಂಡು ಬಂದಮೇಲೆ ಎಷ್ಟು ಘಮ ಘಮ ಅಂತ ಇತ್ತು ಅಂತಂದರೆ ಸ್ನೇಹಿತರೆ, ಅದರ ಒಂದು ಘಮ ಮನೆಯೆಲ್ಲ ಹರಡ್ಕೊಂಬಿಟ್ಟಿತ್ತು. ಈಗ ಇಷ್ಟೆಲ್ಲ ತೋರಿಸಿದ್ದಾದಮೇಲೆ ಗಂಜಿ ಮಾಡೋದನ್ನು ಕೂಡ ತೋರಿಸ್ಬೇಕಲ್ವ. ಸೊ ಹಾಗಾಗಿ ನೋಡಿ, ಇಲ್ಲಿ ಒಂದು 3 ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು 3 ಗ್ಲಾಸ್ ಆಗೋವಷ್ಟು ಗಂಜಿಗೆ ಹಿಟ್ಟನ್ನು ಹಾಕೋತಾ ಇರೋದು. ನಮಗೆ 1 ಗ್ಲಾಸ್ ಬೇಕು ಅಂತಂದರೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಇವಾಗ ನಾನೇನು ಸ್ಪೂನ್ ನೋಡ್ತಾ ಇದ್ದೀರಲ್ಲ ನೀವು, ಅದರಲ್ಲಿ 1 ಸ್ಪೂನ್ ಹಾಕ್ಕೊಂಡ್ರೆ ಒಬ್ರಿಗೆ ಆಗೋವಷ್ಟು ಆರಾಮಾಗಿ ನಾವು ಗಂಜಿನ ತಯಾರಿಸ್ಕೋಬೋದು. ನೋಡಿ, ಈ ಥರ ಗಂಟಿಲ್ಲದೆ ನೀಟಾಗಿ ಹಿಟ್ಟನ್ನು ಫಸ್ಟು ಕಲಸಿ ಎತ್ತಿಟ್ಕೋಬೇಕಾಗುತ್ತೆ ನಾವು. ನೋಡಿ, ಅದಕ್ಕೆ ಕಲಸಿ ಎತ್ತಿಟ್ಕೊಂಡ್ಬಿಟ್ರೆ ಸಾಕು. ಈಗ 3 ಗ್ಲಾಸ್ ಆಗೋವಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಬಿಸಿ ಮಾಡೋದಕ್ಕೆ. ಅದಕ್ಕೇ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ದಾದಮೇಲೆ ನೀರು ಮಳ್ಳೋವರೆಗೂ ಹಾಗೇ ಬಿಡಬೇಕು. ಅದಾದಮೇಲೆ ನೋಡಿ, ಇಲ್ಲಿ ನಾನು ಕಲಸಿ ಇಟ್ಕೊಂಡಿರೋ ಅಂಥ ಹಿಟ್ಟನ್ನು ಇದರೊಳಗಡೆ ಹಾಕ್ಕೊಂಡೆ. ಹಾಕಿ ಚೆನ್ನಾಗಿ ಈ ಥರ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಅದು ಉಕ್ಕಿ ಬಂದುಬಿಡುತ್ತೆ. ನೀರು ಮಳ್ಳಿರುತ್ತಲ್ವ, ಹಂಗಾಗಿ ಉಕ್ಕಿ ಬಂದುಬಿಡುತ್ತೆ. ಕೈ ಬಿಡ್ದಿರ ಈ ಥರ ತಿರುಗಿಸ್ಕೊತಾ ಇರಬೇಕು. ಒಂದು 1/4 ಗಂಟೆ ಸಾಕಾಗುತ್ತೆ ಸ್ನೇಹಿತರೆ ಇದನ್ನು ಮಾಡ್ಕೊಳ್ಳೋದಕ್ಕೆ. ಒಂದು 15 ನಿಮಿಷ ಆದರೆ ಸಾಕು. ನೋಡಿ, ಈ ಥರ ಕುದಿ ಬಂದಮೇಲೆ ಗಂಜಿ ರೆಡಿಯಾಗಿರುತ್ತೆ. ಇಲ್ಲಿ ನಾನು 2 ಥರ ತೋರಿಸ್ತಾ ಇದ್ದೀನಿ. ಕೆಲವ್ರಿಗೆ ಸ್ವೀಟ್ ಇಷ್ಟ ಆಗಲ್ಲ ಅಂತಂದರೆ, ತುಂಬ ಹೀಟ್ ಬಾಡಿ ಇರೋರು ಮಜ್ಜಿಗೆಯಲ್ಲಿ ಕೂಡ ಇದನ್ನು ಕುಡಿಬೋದು. ಅದಕ್ಕೋಸ್ಕರ ಅಂತ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ತೆಗೆದಿಟ್ಕೊಂಡಿದ್ದೀನಿ. ಇದು ಹೀಗೇ ಪಕ್ಕಕ್ಕೆ ಇಟ್ಕೊಳ್ಳೋಣ, ಸ್ವಲ್ಪ ಆರ್ಕೋಬೇಕಾಗುತ್ತೆ, ಮಜ್ಜಿಗೆ ಮಿಕ್ಸ್ ಮಾಡ್ತೀವಲ್ಲ, ಸೊ ಹಂಗಾಗಿ. ಈಗ ಬಟ್ಲಲ್ಲಿರೋ ಅಂಥ ಗಂಜಿ ಹಿಟ್ಟಿಗೆ ನಾನು ಸ್ವಲ್ಪ ಹಾಲು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಹಾಕಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗೋವರೆಗೂ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ಗಂಜಿ ರೆಡಿಯಾಗಿದೆ, ಸ್ವೀಟ್ ಗಂಜಿ ರೆಡಿಯಾಗಿದೆ. ಈಗ ಇದು ಕೂಡ ಸ್ವಲ್ಪ ಆಲ್ಮೋಸ್ಟ್ ತಣ್ಣಗಾಗಿದೆ ಸ್ನೇಹಿತರೆ. ಈಗ ಇದಕ್ಕೆ ನಾನು ಮಜ್ಜಿಗೆನ ಹಾಕ್ಕೋತಾ ಇದ್ದೀನಿ. ನೀವು ಮಜ್ಜಿಗೆ ಯೂಸ್ ಮಾಡೋ ಹಾಗಿದ್ದರೆ ರಾತ್ರಿಯೇ ಗಂಜಿನ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಇಟ್ಕೊಳ್ಳಿ. ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಕುಡಿತೀವಿ ಅಂತಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗತ್ತೆ. ನಾವು ಮಜ್ಜಿಗೆ ಹಾಕಿದಾಗ ಅದು
ನೀಟಾಗಿ ತೆಳ್ಳಗಾಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಮಾಡಿ ಇಟ್ಕೊಳ್ಳಿ. ಈಗ ಮಜ್ಜಿಗೆ ಹಾಕಿರೋಂಥ ಗಂಜಿ ರೆಡಿಯಾಗಿದೆ. ಮತ್ತು ಇನ್ನೊಂದು ಗ್ಲಾಸ್ಗೆ ನಾನು ಬೆಲ್ಲ ಹಾಕಿ ಮಾಡ್ಕೊಂಡಿದ್ನಲ್ವ, ಅದನ್ನು ಸರ್ವ್ ಮಾಡ್ಕೊತೀನಿ. ಸ್ನೇಹಿತರೆ, ಇದಂತೂ ಎರಡೂ ಅಷ್ಟೇ ಕುಡಿಯೋದಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಪೌಡರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ.